ಈಗ JDS 17 ಜನ ಶಾಸಕರನ್ನ ಆಪರೇಷನ್ ಮಾಡ್ತೀರಿ ಅಂತ ಹೇಳ್ತಾರೆ, ಅದು ಏನಕ್ಕೆ? ಈಗ 17 ಜನ ನೀವು ಆಪರೇಷನ್ ಎಕ್ಸ್ಪರ್ಟ್ ಗೊತ್ತಿರುವಂತ ವಿಚಾರನೆ, ಆದ್ರೆ ಈಗ ಕಾಂಗ್ರೆಸ್ಗೆ ಬರ್ತಾ ಇದ್ದಂತಾನೆ ಆಪರೇಷನ್ ಕೈ ಆಗ್ತಾ ಇದ್ದೀರಲ್ಲ. ಯಾಕೆ ಆಪರೇಷನ್ ಕೈ ಹಾಕ್ತೀನಿ ಅಂದ್ರೆ, ಇವ್ರು ನೆಮ್ಕೊಂಡು ಏನು ಸರ್ ಪ್ರಯೋಜನ? ಇವ್ರಿಗೆ ಮೊದಲು ನೋಡಿ, ಕುಮಾರಸ್ವಾಮಿ ಅವರು ಅಷ್ಟೊಂದು ತಾಕತ್ತಿದ್ದಿದ್ರೆ ಸೆಂಟ್ರಲ್ ಹೋಗಲೇಬಾರ್ದಾಗಿತ್ತು. ಇಲ್ಲೇ ಇದ್ದು MLA ಆಗಿ ಆ ಲೀಡರ್ಶಿಪ್ ವಹಿಸ್ಕೊಂಡು 17 ಜನ MLA ಒಗ್ಗಟ್ಟು ಮಾಡಿಕೊಂಡು ಹೋರಾಟ ಮಾಡಬೇಕಾಗಿತ್ತು. ಅಧಿಕಾರ ದಾಹಕ್ಕೋಸ್ಕರ ಅವರು ರಾಜೀನಾಮೆ ಕೊಟ್ಬಿಟ್ಟು ಸ್ಟೇಟ್ ಪೊಲಿಟಿಕ್ಸ್ ಬೇಡ ಅಂತ ಸೆಂಟ್ರಲ್ಗೆ ಹೋಗ್ತಾರೆ. ಪುನಃ ಈ MLAಗಳು ಯಾರು ನೆಮ್ಕೊಂಡಿರ್ತಾರೆ? ಹಾಗಾಗಿ MLAಗಳನ್ನು ಮುಂದಿನ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಅವರು ಆತಂಕ ಪಡ್ತಾ ಇರೋದು. ಕೆಲವರು ನನ್ನ ಮಾತಾಡ್ದಂಗೆಲ್ಲ ಏನಪ್ಪ ಭವಿಷ್ಯ ಎಲ್ಲ, ಕುಮಾರಸ್ವಾಮಿ ಡೆಲ್ಲಿಗೆ ಹೊಟ್ಟೋದ, ಏನು ಮಾಡೋದಿಲ್ಲ ನಾವು, ಹೆಂಗೆ ಇಲ್ಲಿ ಈಗ ಒಂದು ಕಡೆ ಸರ್ಕಾರದಲ್ಲಿ ಏನು ಅನುದಾನ ಸಿಗ್ತಾಯಿಲ್ಲ, ಮುಂದೆ ನಮ್ಮ ರಾಜಕೀಯ ಭವಿಷ್ಯ ಏನು ಅಂತೇಳಿ ಆತಂಕ ಇದ್ದುದ್ರಿಂದ ನಾನು ಹೇಳಿದೆ, ಯಾರಾದರೂ ಬಂದರೆ ಭಾಳ ಜನ ಈಗ ಪಾರ್ಟಿ ಬಿಡೋಕ್ಕೆ ಮಾನಸಿಕವಾಗಿ ಸಿದ್ಧ ಇದ್ದಾರೆ. ಕೆಲವರು ಆಲೆ ನಾನು ಕೌಂಟ್ರ್ ಮಾಡ್ಬೋದು, ನಾವೆಲ್ಲಿ ಬಿಡ್ತೀವಿ ಅಂತೇಳಿ. ಬಿಡದೇ ಇದ್ರು ಬೇಡ, ಬಿಡೋರು ರೆಡಿ ಇದ್ದಾರೆ. ಬೇರೆ ಚರ್ಚೆ ಏನು ನಡೀತಾ ಇದೆ ಅಂದರೆ, ಈಗ ಪಕ್ಷಕ್ಕೆ ವಾಪಸ್ಸಾಗಿ 1 ತಿಂಗಳಾಗಿಲ್ಲ, ಇನ್ನು ಶಾಸಕರಾಗಿ 2 ದಿನ ಆಗಿಲ್ಲ, ಅಷ್ಟರಲ್ಲೇ ಪಕ್ಷದ ಅಧ್ಯಕ್ಷರನ್ನ ಯಾರೂ ಕೇಳದೆ ನೇರವಾಗಿ ಯೋಗೇಶ್ವರ್ ಅವರು ಹೇಳಿಕೆ ಕೊಡೋ ಮೂಲಕ ಒಂದು ನಾಯಕತ್ವದ ಘೋಷಣೆ ಮಾಡಿದ್ದಾರೆ. ನಾನು ಆಪರೇಷನ್ ಹೇಳಿಲ್ಲ, ಯಾರಾದರೂ ಇಷ್ಟ ಇದ್ದು ಬೇಜಾರಾಗಿದ್ದು ಸ್ಪೇಸ್ ಇದ್ದರೆ ಬಂದ್ರಯ್ಯ JDS ಬಿಡಿ, ಅಲ್ಲೇನು ಭವಿಷ್ಯ ಇದೆ. ಈಗ JDS ಅಲ್ಲಿ ಕುಮಾರಸ್ವಾಮಿ ಲೀಡರ್ಶಿಪ್ಪು, ದೇವೇಗೌಡರ ಲೀಡರ್ಶಿಪ್ಪಲ್ಲೇ ಈ ಚುನಾವಣೆ ಸೋತಿದ್ದಾರೆ. ಜನ ಹಳೆ ಮೈಸೂರು ಭಾಗದಲ್ಲಿ ಒಂದು ತಿರಸ್ಕಾರ ಮಾಡಿದ್ದಾರೆ. ಮುಂದೊಂದು ಚುನಾವಣೆಯಲ್ಲಿ ನಿಮ್ಮನ್ನು ಯಾರು ಸ್ವೀಕಾರ ಮಾಡ್ತಾರೆ? ಬಿಡ್ರಪ್ಪ, ಈಗಲೇ ಒಂದು ತೀರ್ಮಾನ ಮಾಡಿ ಅಂತ ನಾನು ಆ ಶಾಸಕರು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ಬಿಡೋದು ಅವ್ರ ವಿಚಾರ. ಬಟ್ ನನಗೇನಾರು ಆ ಥರ ಅವಕಾಶ ಸಿಕ್ಕಿದ್ರೆ ಕರ್ಕೊಂಬರ್ಲಕ್ಕಂಥ ವಿಚಾರದಲ್ಲಿ ನಾನು ಸಿದ್ಧವಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಯಾಕೆ ನಿಮ್ಮ ಪಕ್ಷದವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ? ಈಗ ಪರಮೇಶ್ವರ್ ನೇರ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ ಮಾತು. ಯಾಕೆ ಸರ್ 139 ಜನ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅವಕಾಶ ಇದ್ದರೆ, ಎಲ್ಲೆಲ್ಲಾರ ಸ್ಪೇಸ್ ಇದ್ದರೆ ಹೋಗಿ ಸೇರ್ಕೊಳ್ಳಿ. JDS ಏನು ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಸೇರ್ಕೋಬೋದು. ಯಾವುದಾದ್ರು ಒಂದು ಒಳ್ಳೆಯ ರಾಜಕೀಯ ಪಕ್ಷವನ್ನು ಇಟ್ಕೊಂಡು ಆಶ್ರಯ ಮಾಡ್ಕೊಡ್ರಪ್ಪ. ಇಲ್ಲೇನು ನಾನು ಹೇಳ್ತಾ ಇರೋ ಉದ್ದೇಶ ಇಷ್ಟೇ, ದೇವೇಗೌಡರ ಕುಟುಂಬ ರಾಜಕೀಯವಾಗಿ ಮುಗಿತಾ ಇದೆ, ಕ್ಷೀಣಿಸ್ತಾ ಇದೆ ಕರ್ನಾಟಕದಲ್ಲಿ ಅವ್ರ ಬಲ. ಅವ್ರಲ್ಲಿ ಯಾವುದೇ ರೀತಿಯ ಅವ್ರ ಜೊತೆಲಿ ಯಾವುದೇ ಸಮುದಾಯಗಳು ಅವ್ರ ಕೈ ಜೋಡಿಸ್ತಾ ಇಲ್ಲ. ಹಂಗಾಗಿ ಅಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅನ್ನೋ ಮಾತನ್ನು ಆ ಶಾಸಕರಿಗೆ ಹೇಳ್ತಾ ಇದ್ದೀನಿ ಹೊರತು. ಈಗ GT ದೇವೇಗೌಡರು ದಿನ ಬೆಳಗ್ಗೆ ಅವರ ಒಂದು ರೀತಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳಷ್ಟು ಜನ ಹೆಸರು ಹೇಳೋದು ಬೇಡ, ಅವ್ರಿಗೆ ನಾವು ಮಾತಾಡ್ತಾ ಇದ್ದಾರೆ. ಏನು ಪ್ರಯೋಜನ ಇಲ್ಲ ಕಣೆಯ, ಕುಮಾರಸ್ವಾಮಿ ಇಲ್ಲಿ ಬಿಟ್ಟು ಪುನಃ ಡೆಲ್ಲಿಗೆ ಹೋದರು, ಪುನಃ ಏನೇನು ತೀರ್ಮಾನ ಮಾಡ್ತಾರೋ, ಇಲ್ಲಿ ಯಾರು ಈಗ ಮುಂದಿನ ನಮ್ಮ ರಾಜಕೀಯ ಅಸ್ತಿತ್ವದ ವಿಚಾರ ಅಂತೇಳಿ JDS ಶಾಸಕರು ಮಾತಾಡ್ತಾ ಇದ್ದಾರೆ. ಆ ವಿಚಾರ ನಿಮ್ಮ ಜೊತೆ ಟಚ್ಚಲ್ಲಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅವರೇ ನನ್ನನ್ನು ಕುಮಾರಸ್ವಾಮಿನೂ ಒಂದು ಮಾಡೋದು, ಅವರೇ ಫೋನ್ ಮಾಡಿ ಹಳೆದೆಲ್ಲ ಮರ್ತ್ಬಿಡೋಣ, ಯೋಗೇಶ್ವರ್ ನಾವು ಜೊತೆಲಿ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದವರು ಅವರೇ. ಇವತ್ತು ಅವ್ರಿಗೆ ಈ ಸ್ಥಿತಿ ಆದರೆ ಹೇಗೆ ಅಂತ ಅವ್ರ ಪಕ್ಷದಲ್ಲಿ ಮಾತಾಡ್ಕೋತಾ ಇದ್ದಾರೆ. ನಾನು ಹೇಳೋದು, GT ದೇವೇಗೌಡರನ್ನ ಈಗ ನಿಮ್ಮ ಪಕ್ಷಕ್ಕೆ ಕರೆತರುವಂತ ಪ್ರಯತ್ನ ಏನಾದ್ರು ಮಾಡ್ತಿದ್ದಾರೆ ಸರ್? ನನಗೆ ಕಾಂಗ್ರೆಸ್ನವ್ರು ಯಾರು ಟಾಸ್ಕ್ ಕೊಟ್ಟಿಲ್ಲ ಸರ್, ನಾನು ಇದನ್ನ ಜನರಲ್ ಆಗಿ ಹೇಳಿದ್ದು. ಬಟ್ ನೀವೇನಾದ್ರು ಇನಿಷಿಯೇಟಿವ್ ತಗೊಂಡ್ರೆ, ಯಾಕಂದ್ರೆ GT ದೇವೇಗೌಡರು ನೀವು ಹಳೆ ಆತ್ಮೀಯರು, ಆ ವಿಶ್ವಾಸ ಇದೆ. ಈಗ GT ದೇವೇಗೌಡರು ಅಲ್ಲಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ, ನೀವೇನಾದ್ರು ಇನಿಷಿಯೇಟಿವ್ ತಗೋತಾ ಇದ್ದಾರೆ, ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರಾ, ಮಾತಾಡ್ತಿದ್ದೀರಾ? ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ಟಾಸ್ಕ್ ಕೊಡಲಿಲ್ಲ, ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ರೀತಿಯ ಜವಾಬ್ದಾರಿ ಕೊಡಲಿಲ್ಲ. ನಾನು ಹೇಳೋದು, JDS ಅಲ್ಲಿ ನಿಮ್ಮ ಭವಿಷ್ಯಕ್ಕೆ ಏನು ಅಲ್ಲಿ ಸ್ಕೋಪ್ ಇಲ್ಲ, ಬೇರೆ ಆಲೋಚನೆ ಮಾಡಿ ಅಂತ ಶಾಸಕರಿಗೆ ನಾನು ಕಿವಿ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನನಗೆ ಕಾಂಗ್ರೆಸ್ನವ್ರಿಗೆ ಯಾಕೆ ಬೇಕು? ನಾವೇ 139 ಜನ ಇದ್ದೀವಿ, ಇವಾಗ ನಮಗೇನು ಅವಶ್ಯಕತೆ ಇಲ್ಲ. ಯಾರಾದರೂ ಪಾಪ ಬಂದು ಕೇಳಿದ್ರೆ ಅವ್ರಿಗೇನಾದ್ರು ಸ್ಪೇಸ್ ಇದ್ದರೆ ಒಂದು ಅವಕಾಶ ಕಲ್ಪಿಸೋಣ ಅಂತ ಅಷ್ಟೇ.